ಹಾಯ್ ಗಾಯ್ಸ್, ಬನ್ನಿ ಇವತ್ತು ಬ್ಲೌಸ್ ಡಿಸೈನ್ ಯಾವ ಥರ ಸಿಂಪಲಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಗೈಸ್. ಇದು ನಾವು ನಾರ್ಮಲಾಗಿ ರೌಂಡ್ ನೆಕ್ಕು ಅಥವಾ ಯಾವುದೇ ನೆಕ್ ಆದರೂ ಸರಿ ಈ ಡಿಸೈನ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಗೈಸ್. ಡಿಸೈನೇ ಮಾಡೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ಈ ಡಿಸೈನ್ನ ಮಾಡ್ಕೊಬೋದು. ಈ ಡಿಸೈನ್ಗೆ ನೋಡಿ ಅಗಲ 4 ತೊಗೊಂಡಿದ್ದೀನಿ, ಉದ್ದ 5 ಇಂಚಿಗೆ ತೊಗೊಂಡಿದ್ದೀನಿ ಗೈಸ್. ಬಾರ್ಡ್ರಲ್ಲಿ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಕಸ್ಟಮರು ಹೇಳಿದರು ನನಗೆ ತುಂಬ ದೊಡ್ಡದಾಗಿ ಬೇಡ, ಚಿಕ್ಕದಾಗಿ ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಚಿಕ್ಕದಾಗೆ ತೊಗೊಂಡಿದ್ದೀನಿ ಗೈಸ್. ಈಗ ಲೈನಿಂಗ್ ಬಟ್ಟೆ ಮೇಲೆ ಅದನ್ನು ಹಾಕಿ ಸ್ಟಿಚ್ ಮಾಡ್ಕೊಬೇಕು, ಜಾಯಿಂಟ್ ಮಾಡ್ಕೊಬೇಕು ಎರಡೂ. ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಇದೇ ಥರ ಮಾಡ್ಕೊಬೇಕು ಗೈಸ್. ಇದು ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಡಿಸೈನ್ ಮಾಡೋಕ್ಕೆ ಬರದೇ ಇರೋ ಸಹ ಆರಾಮಾಗಿ ಈ ಥರ ನಾರ್ಮಲ್ ನೆಕ್ಕು ಹೊಲ್ದುಬಿಟ್ಟು ಈ ಥರ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಇದರಲ್ಲಿ ಬಾರ್ಡ್ರ್ ದೊಡ್ಡದು ಬಂದಿತ್ತು, ಸ್ಯಾರಿ ತುಂಬ ಸ್ಮೂತ್ ಸ್ಯಾರಿ, ಹಾಗಾಗಿ ಬಾರ್ಡ್ರ್ ಇಷ್ಟೇ ಮಿಕ್ಕಿದ್ದು, ಅದರಲ್ಲೇ ನಾನು ಡಿಸೈನ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಈ ಎರಡೂ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದೆಲ್ಲ ಟ್ರಿಮ್ ಮಾಡ್ಕೊಬೇಕು. ಟ್ರಿಮ್ ಮಾಡಾದಮೇಲೆ ಅದನ್ನು ನಾವು ನೀಟಾಗಿ ಶೇಪ್ ಥರ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನೋಡಿ ಎಕ್ಸ್ಟ್ರಾ ಬರೋದೆಲ್ಲ ಟ್ರಿಮ್ ಮಾಡ್ಕೊಬೇಕು ಗೈಸ್. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಅಲ್ಲ 2 ಸಲ ವಿಡಿಯೋನ ನೋಡಿ, ಖಂಡಿತವಾಗಿಯೂ ಅರ್ಥ ಆಗುತ್ತೆ. ನೋಡಿ ಈಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಸ್ಟಿಚ್ ಮಾಡಿ ಎರಡೂ ನೀಟಾಗಿ ಸ್ಟಿಚ್ ಮಾಡಿಕೊಂಡು ನಾವು ಟರ್ನ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಡೋರಿನ ರೆಡಿ ಮಾಡ್ಕೊಬೇಕು ಗೈಸ್. ಡೋರಿ ಅಂದರೆ ಕೆಲವ್ರಿಗೆ ಗೊತ್ತಾಗಲ್ಲ, ಹಿಂದೆ ಕಟ್ತೀವಲ್ಲ ದಾರ ಗೈಸ್, ಆ ದಾರನ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಬೇಕು. ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ತುಂಬ ಲೆಂತಿ ಆಗುತ್ತೆ ವಿಡಿಯೋ, ಯಾರೂ ನೋಡಲ್ಲ ಅಂತ. ಹಾಗಾಗಿ ನಾನು ಅದನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ನೋಡಿ ಅದನ್ನು ಈ ರೀತಿ ಒಳಗಡೆಯಿಂದ ತಗೊಂಡು ನಾವು ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನಮ್ಗೆ ಯಾವ ಶೇಪ್ ಬೇಕು ಅಂದ್ರೂ ಸಹ ನಾವು ಇಲ್ಲಿ ಶೇಪ್ ಥರನೇ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಗೈಸ್. ನೋಡಿ ಈ ರೀತಿ ಒಳಗಡೆ ಹಾಕ್ಕೊಂಡು ನಾನು ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಗೈಸ್. ನೋಡಿ ಇದೇ ರೀತಿಯೇ ಮಾಡ್ಕೊಬೇಕು. ಇದೇ ರೀತಿಯೇ ಅಂತ ಅಲ್ಲ ಗೈಸ್, ಯಾವುದೇ ಥರದಾದರೂ ಸಹ ನಾವು ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಗೈಸ್, ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಒಂದ್ಸಲ ಟ್ರೈ ಮಾಡಿ ಗೈಸ್. ನೋಡಿ ಈಗ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿದ್ಮೇಲೆ ತೋರಿಸ್ತೀನಿ. ನೋಡಿ ಗೈಸ್, ಈ ಥರ ಸ್ಕ್ವೇರ್ ಟೈಪಲ್ಲಿ ವಿ ಶೇಪು ಈ ಥರ ಬಂದಿದೆ. ಕಸ್ಟಮರು ನಮಗೆ ಜಾಸ್ತಿ ಅಗಲ ಬೇಡ ಅಂದಿದ್ದಾರೆ, ಹಾಗಾಗಿ ನಾನು ಚಿಕ್ಕದಾಗೆ ತೊಗೊಂಡಿದ್ದೀನಿ. ನೋಡಿ ಗೈಸ್, ಇದೇ ಥರ ಎರಡೂ ಸಹ ಮಾಡ್ಕೊಬೇಕು, ನಾವು ರೆಡಿ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಗೈಸ್. ಒಂದು ಸಲ ಈ ಥರನೂ ಟ್ರೈ ಮಾಡಿ ಗೈಸ್. ನೋಡಿ ಟರ್ನೆಲ್ಲ ಆದಮೇಲೆ ಎರಡೂ ಒಂದೇ ಥರ ಇದೆ ಅಂತ ನೋಡ್ಕೊಬೇಕು. ನೋಡಿ ಎರಡು ಒಂದೇ ಥರ ಇದೆ. ಈ ಡಿಸೈನ್ ಮೇನ್ ಇದೆ ಗೈಸ್. ಈಗ ಕೆಳಗಡೆ ನಾವು ಮಾಮೂಲಿ ಹಿಂದೆ ಕಟ್ಟೆ ದಾರಕ್ಕೆ ಕುಚ್ಚು ಅಂತೀವಲ್ಲ ಗೈಸ್, ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಅದನ್ನು 4 ಪೀಸ್ ತೊಗೊತೀನಿ ಗೈಸ್. ಒಂದು 3 ಇಂಚಲ್ಲಿ, ಒಂದು 4 ಇಂಚಲ್ಲಿ. ನೋಡಿ ನಾನು ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಇದೇ ರೀತಿ ಸ್ಟಿಚ್ ಮಾಡ್ಕೊಬೇಕು. ನಿಮಗೆ ಇದರಲ್ಲಿ ಯಾವುದೇ ಡಿಸೈನ್ ಬೇಕಾದ್ರೂ ಮಾಡ್ಕೊಬೋದು ಗೈಸ್. ಕೆಳಗಡೆ ನಾವು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಅದನ್ನು ದೊಡ್ಡದಾಗೂ ತೊಗೋಬೋದು ಅಥವಾ ಚಿಕ್ಕದಾಗಾದರೂ ತೊಗೋಬೋದು. ನಾನು ಬಟ್ಟೆ ಕಮ್ಮಿ ಇರೋದ್ರಿಂದ ನಾನು ನಾರ್ಮಲಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಗೈಸ್. ಕಸ್ಟಮರ್ ಅಂತೂ ತುಂಬ ಖುಷಿಪಟ್ಟರು ಗೈಸ್ ನಾನು ಈ ಥರ ಸ್ಟಿಚ್ ಮಾಡಿಕೊಟ್ಟಾಗ. ಅವರು ನಮಗೇನು ಬೇಡ ಅಂದಿದ್ರು, ನಾರ್ಮಲಾಗಿ ರೌಂಡ್ ನೆಕ್ ಇರಲಿ ಅಂದರು. ನಾನು ಈ ಥರ ಕೇಳಿದಾಗ ಆಯಿತು ಈ ಥರ ಮಾಡಿಕೊಡಿ ಅಂತ ಅವರೇ ಫೋಟೋ ಕಳಿಸಿದ್ರು. ಹಾಗಾಗಿ ಈ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ ಗೈಸ್. ಈ ಡಿಸೈನ್ ಹೇಗೆ ಬಂತು ಅಂತ ಆದರೂ ಕಮೆಂಟ್ ಮಾಡಿ ಗೈಸ್. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ಆ ಕುಚ್ಚು ನಾನು ಅದನ್ನ 2 ಕೊಡಬೇಕು ಗೈಸ್. ನೋಡಿ ಎರಡೂ ಸಹ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾವು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಗೈಸ್. ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ನೋಡಿ ಈ ರೀತಿ 2 ಕುಚ್ಚನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನಾವು 2, 3 ಎಷ್ಟು ಬೇಕಾದ್ರೂ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಈಗ ನೋಡಿ ನಾನು ಬ್ಲೌಸ್ ಪೀಸ್ಗೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ನೋಡಿ. ನಮಗೆ ಅವರು ಜಾಸ್ತಿ ಉದ್ದ ಬೇಡ ಅಂದಿದ್ದಾರೆ,
ನಾವು 3.5 ಇಂಚಿಗೆ ಅಥವಾ 4 ಇಂಚಿಗೆ ಲೆಂತಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ನೋಡಿ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಸಿಂಪಲ್ ಗೈಸ್. ನನಗೆ ಡಿಸೈನೇ ಬರಲ್ಲ ಅನ್ನೋರು ಆರಾಮಾಗಿ ಈ ಡಿಸೈನ್ನ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಗೈಸ್. ನೋಡಿ ಆ ಕಡೆ ಈ ಕಡೆ ಮತ್ತೆ ಹಿಡ್ಕೊಂಡು ಅದು ಒಂದೇ ಸೈಡ್ ಬರಬೇಕು ಗೈಟ್. ಒಂದು ದೊಡ್ಡದು ಒಂದು ಚಿಕ್ಕದು ಆಗಬಾರ್ದು. ಹಾಗಾಗಿ ಅದನ್ನು ಸರಿಯಾಗಿ ಹಿಡ್ಕೊಂಡು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡ್ರೆ ನಾವು ವೇರ್ ಮಾಡಿದಾಗ ಅದೆರಡು ಒಂದೇ ಕಡೆ ಬರುತ್ತೆ. ಡಿಸೈನು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿ ಎರಡನೇದು ಸಹ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಯಾವುದೇ ಡಿಸೈನ್ ಆಗಲಿ ಗೈಸ್, ನಾರ್ಮಲಾಗಿ ಬ್ಲೌಸ್ ಹೊಲಿತಾರಲ್ಲ ಗೈಸ್, ಅಂಥವ್ರಿಗಂತೂ ಭಾಳ ಯೂಸ್ಫುಲ್ ಆಗಿರುತ್ತೆ ಈ ಐಡಿಯಾ. ದಯವಿಟ್ಟು ಈ ಐಡಿಯಾ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್, ಮೆಸೇಜ್ ಮಾಡಿ ಗೈಸ್. ಹಾಗೆಯೇ ನನ್ನ ವೀಡಿಯೋನ ದಯವಿಟ್ಟು ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಗೈಸ್, ನಿಮ್ಮ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಗೈಸ್, ಅಟ್ಯಾಚ್ ಮಾಡಿದ್ಮೇಲೆ ಯಾವ ಥರ ಡಿಸೈನಾಗಿ ಕಾಣ್ತಾಯಿದೆ ನೋಡಿ ಗೈಸ್. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಈ ಈಸಿಯಾದ ಡಿಸೈನ್ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಮತ್ತು ಈಗ ಯೂಟ್ಯೂಬಲ್ಲಿ ಮೊದಲೆಲ್ಲ ಲೈಕ್ ಕೊಡೋಕ್ಕೆ ಕೈ ಕೊಡ್ತಾಯಿದ್ರು, ಈಗ ಹಾರ್ಟ್ ಬಂದಿದೆ ಗೈಸ್. ದಯವಿಟ್ಟು ಎಲ್ಲರೂ ನನಗೆ ಹಾರ್ಟ್ ಕೊಡಿ ಗೈಸ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗೈಸ್. ನೋಡಿ ಈ ಡಿಸೈನು ರೆಡಿ ಆದಮೇಲೆ ಯಾವ ಥರ ಕಾಣ್ತಾ ಇದೆ ನೋಡಿ ಗೈಸ್. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ನೋಡಿ ಸಿಂಪಲಾಗೇ ಇದೆ. ಹೊಲಿಯೋಕ್ಕೆ ನಾನು ನಾರ್ಮಲ್ ಬ್ಲೌಸ್ ಹೊಲಿಯೋಕ್ಕೆ ಹೇಳಿದರು, ಅದರಲ್ಲಿ ಕಸ್ಟಮರು ಈ ಡಿಸೈನ್ ಹೊಲ್ಕೊಡಿ ಅಂತ ಹೇಳಿದರು. ನೋಡಿ ವೇರ್ ಮಾಡಿದಾಗ ಖಂಡಿತವಾಗ್ಲೂ ಗೈಸ್ ಎಂಥವ್ರಿಗೂ ಬಹಳ ಇಷ್ಟ ಆಗುತ್ತೆ ನೋಡಿದ ತಕ್ಷಣ. ಹಾಫ್ ಸ್ಲೀವ್ ಹೇಳಿದರು. ನೋಡಿ ಬಾರ್ಡ್ರು ದೊಡ್ಡ ಬಾರ್ಡ್ರ್ ಬಂದಿತ್ತು, ಹಾಗಾಗಿ ಆ ಬಾರ್ಡ್ರಲ್ಲಿ ಮಿಕ್ಕಿರೋದನ್ನ ನಾನು ಈ ರೀತಿ ಡಿಸೈನ್ ಕೊಟ್ಟಿದ್ದೀನಿ. ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಮೆಸೇಜ್ ಮಾಡಿ ಗೈಸ್, ಇಲ್ಲ ಕಮೆಂಟ್ ಮಾಡಿ ಗೈಸ್. ನಾನು ಲೈವ್ ವಿಡಿಯೋನು ಬರ್ತೀನಿ ಗೈಸ್. ಲೈವಲ್ಲೂ ಸ್ವಲ್ಪ ಜನ ಜಾಯ್ನ್ ಆಗ್ತೀರಾ, ಥ್ಯಾಂಕ್ ಯು ಗೈಸ್. ಹಾಗೆಯೇ ನಾನು ಇಲ್ಲಿವರೆಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಕ್ಕೆ ನಿಮ್ಮ ಸಹಕಾರದಿಂದನೇ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.